ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ, ಅಂತ ಪ್ರಯತ್ನವನ್ನ ನಿಷ್ಫಲವನ್ನು ಬಿಟ್ಟುಕೊಡಬೇಕು. ಈ ಲೋಕದಲ್ಲಿ ನಾವು ಎಲ್ಲದರಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ದೇವರ ಕೈಯಿಂದ ಮತ್ತು ಈ ಮಾನವ ಕೊಂಡಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾವ ವ್ಯಕ್ತಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಹುಟ್ಟಿದ ದಿವಸವೇ ನಮ್ಮ ಮರಣದ ದಿನವೂ ಕೂಡ ಬರೆಯಲ್ಪಟ್ಟಿದೆ. ಅದು ಯೋಬನ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೀಗೆ ಬರ್ತದೆ, ಸ್ತ್ರೀಯಲ್ಲಿ ಹುಟ್ಟಿದ ಪುರುಷನು ಅಲ್ಪಾಯುಷನಾಗಿಯೂ ಕಳ್ಳಬಳದಿಂದ ತುಂಬಿದವನು ಆಗಿದ್ದಾನೆ. ಅವನ ತಿಂಗಳುಗಳು, ಅವನ ಲೆಕ್ಕ ಎಲ್ಲವೂ ಬರೆಯಲ್ಪಟ್ಟಿದೆ, ತೀರ್ಮಾನವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಆಗಲೇ ತೀರ್ಮಾನವಾಗಿದೆ. ಇವಾಗ ದಿವಂಗತರು ತಮ್ಮ ಭೂಲೋಕದ ಯಾತ್ರೆಯನ್ನ ಸುಮಾರು 75 ವರ್ಷಗಳು ಈ ಲೋಕದಲ್ಲಿ ಬದುಕಿ ಮಾಡಿದ್ದಾರೆ. ಅವರ ಜೀವಿತವನ್ನ ನೋಡುವಾಗ ಅದು ಭಕ್ತಿಯಿಂದ ತುಂಬಿದಂತದಾಗಿತ್ತು, ಭಯದಿಂದ ತುಂಬಿದಾಗಿತ್ತು, ಮತ್ತು ಕುಟುಂಬವನ್ನ ಪ್ರೀತಿಸುವಂತ ಜೀವಿತವಾಗಿತ್ತು, ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ದೇವರವರಿಗೆ ಒಂದು ಸುಂದರವಾದ ಒಂದು ಅವಕಾಶ ಕೊಟ್ಟನು. ಈ ಒಂದು ದೇಶದ ಒಬ್ಬ ಒಳ್ಳೆಯ ನಾಗರಿಕನಾಗಿ ಅವರಿಗ ಜೀವಿಸುವ ಕೃಪೆ ಕರ್ತನು ಕೊಟ್ಟಿದ್ದಾನೆ. ಅವರ ಮರಣದ ಒಂದು ದಿವಸದಲ್ಲಿ ಫ್ಯೂನರಲ್ ಸರ್ವಿಸ್ನಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಗೌರವ ಅದು ಬರೀ ಯೇಸುರತ್ನಂ ಸರ್ ಮಾತ್ರ, ಅವರ ಕುಟುಂಬಕ್ಕಲ್ಲ, ಅವರಿಗೆ ಸಿಕ್ಕಿರ್ತಕ್ಕಂಥ ಗೌರವ ಇಡೀ ನವದಗಿರಿ ಸಭೆಗೆ, ಇಡೀ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಎಂಬುದಾಗಿ ಕೂಡ ನಾನು ಹೇಳಲಿಕ್ಕೆ ಮತ್ತು ಒಂದು ಗೌರವ ಮತ್ತು ಸಂತೋಷವನ್ನು ಕೂಡ ನಾನು ಪಡುತ್ತೇನೆ. ನಾನು ಬಂದಾಗಿನಿಂದ ಅವರನ್ನು ನೋಡುವಾಗ ಅವರು ಬಹಳಷ್ಟು ಉತ್ಸಾಹಿಯಾದಂಥ ಒಬ್ಬ ವ್ಯಕ್ತಿ. ಅಷ್ಟು ವಯಸ್ಸಾದರೂ ಕೂಡ ಆಲಯಕ್ಕೆ ಬರದಂಥದನ್ನು ತಪ್ಪಿಸದೆ ಯಾವಾಗಲೂ ಆಲಯಕ್ಕೆ ಬಂದು ಕರ್ತನನ್ನ ಆರಾಧನೆ ಒಳ್ಳೆಯ ಸಹಾಯಾಗಿ ಈ ಲೋಕದಲ್ಲಿ ತನ್ನ ಜೀವನ ಮಾಡಿದ್ದಾರೆ. ಆದರೆ ಅವರ ತಂದೆ, ಅವರ ಮಕ್ಕಳಿಗೆ, ಒಬ್ಬರಿಗೆ ಇದು ಬಹಳ ದುಃಖಕರವಾದಂತಹ ಒಂದು ಸಂಗತಿ. ಅವರಿಲ್ಲ ಇವತ್ತು ಅಂತಕ್ಕಂಥದ್ದು. ನಾನು ಯಾವಾಗಲೂ ಹೇಳ್ತೇನೆ, ಮರಣ ಎಂಬುದಾಗಿ ಹೇಳುವಾಗ ಅದು ಯಾವುದೇ ವಯಸ್ಸಿನವರಲ್ಲಿ ನೋವು ತರುವಂತದ್ದಾಗಿದೆ. ತಾಯಿಯ ಗರ್ಭದಲ್ಲಿ ನನ್ನ ಮಗುವಾಗಲಿ, ಲೋಕದಲ್ಲಿ ಜೀವಿಸುವಂತ ಒಂದು ಮಗುವಾಗಲಿ, ಯೌವನಸ್ಥರಾಗಲಿ, ವೃದ್ಧಾಪರಾಗಲಿ, ಯಾರೇ ಆಗಲಿ, ಮರಣ ಎಂಬುದಾಗಿ ಹೇಳುವಾಗ ಅದು ಎಲ್ಲರಿಗೆ ದುಃಖ ಮತ್ತು ನೋವನ್ನ ತರುವಂತದ್ದಾಗಿದೆ. ಇವತ್ತಿನ ರಾತ್ರಿ ವೇಳೆಯಲ್ಲಿ ಯೇಸು ಸರ್ ಅವರ ಸ್ಥಾನವನ್ನ ಕುಟುಂಬದಲ್ಲಿ ತುಂಬಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ದೇವರ ಚಿತ್ತಕ್ಕೆ ಅವರು ಕರೆಗೊಟ್ಟು ದೇವರ ಚಿತ್ತಕ್ಕೆ ವಿಧೇಯರಾಗಿ ಈ ಲೋಕದಲ್ಲಿ ಜೀವನ ಮಾಡಿದ್ದಾರೆ. ತನ್ನ ಸಮಯವನ್ನ ಬಂದಾಗ ಶ್ರೇಷ್ಠವಾದ ಹೋರಾಟವನ್ನು ಮಾಡಿ ಅವರು ತಮ್ಮನ್ನು ತಾವು ಕಡೆಗಣಿಸಿಕೊಂಡು ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಬಂದು ಅಂತ ಏನಾದ್ರು ಬಂದ್ರೆ ಆರ್ಡರ್ಸ್ ವಸಂತಿಕ್ಕಿದ್ದು ಮೊನ್ನೆ ಒಂದು ಬೇಕಂದ್ರೆ ಮುಂಚೆ ಇದರಲ್ಲಿ ಕಂಬದ ನನ್ನ ಐಡಿ ಇದು ಗ್ರೇಡ್ ಹಾಕಿಲ್ಲ ಅಂತ ಎಲ್ಲರೂ ಅಂದರೆ ಆಯ್ತು ಕೊಟ್ಟಿದ್ದು ಕಳ್ತಾನೆ. ಮತ್ತು ಅವ್ರು ಮಾಡ್ಯಾರ ಭಾಳ ದಿನ ಉಪಯೋಗ ಮಾಡ್ತಾರೆ. ಅವ್ರು ಮರೆಯೋಕ್ಕಾಗಲ್ಲ. ನಾವು ಯೂಸೇನಿಲ್ಲ 1970, 69 ನೋಡ್ತೀವಿ. ಅಂತಿದ್ರೆ ಯಾವಾಗ ಸೈಕಲ್ ಮೇಲೆ ಬರ್ತಿದ್ರು ಮಾತನ್ನು ಕೇಳಿದ್ರು ಫ್ರೆಂಡ್ಸ್ ಇದ್ರು ಯಾವ್ದು ಜಯಂತಿ ಅಲೆಕ್ಸಾಂಡ್ರ್ ಅವರೆಲ್ಲ ಕರ್ಕೊಂಡು ಹೋಗಿ ಬರ್ತೀವಿ. ಆಗಿದೆ ನಮ್ಮ ಪರಿಚಯ. ಅದಾದಮೇಲೆ ರಿಲೇಷನ್ ಆದ್ವಿ, ನೆಂಟರು ಅದು ಎಲ್ಲ ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ ಆದ್ವಿ. ಮತ್ತು ನಾನು ಅಕ್ಕನೂ ಇಬ್ಬರು ಕ್ಲಾಸ್ಮೇಟ್ ಅಪ್ ಟು 7th ನಾನು. ಹೀಗಾಗಿ ಅವರೆಲ್ಲ ನಿಕಟ ಸಂಬಂಧ ಇದೆ. ಅವ್ರು ಅಲ್ಲಿಂದಾದ್ರೂ ಇಲ್ಲಿ ಫಾರಿವ ಅವ್ರಿಂದಾಗಿ ಅವ್ರ ಫ್ಯಾಮಿಲಿ ಮನೆಯಾಗ ಎಲ್ಲ ಮಕ್ಕಳು ದಿನ ಅವರು ನಮ್ಮ ಮಧ್ಯದಲ್ಲಿಲ್ಲ. ಆದರೆ ಅವರು ಕೊನೆಯವರೆಗೆ ಏನಾದರೂ ಅನೇಕ ವಿಷಯಗಳನ್ನು ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಅವ್ರು ಮಾಡಿದಂಥ ಜೀವನದ ಕಾಲದಲ್ಲಿ ಮಾಡಿದಂಥ ದೇಶಕ್ಕಾಗಿ ಒಂದು ಯಾವ ವ್ಯಕ್ತಿ ಒಂದು ಕುಂಠಿತದ ಅವರು ವ್ಯಕ್ತಿಗನುಸಾರವಾಗಿ ಸೇವೆ ಮಾಡ್ತಾರೆ. ಕೊನೆಗಳಿಗೆ ನಾವು ನೋಡಿದಂಥ ದೃಶ್ಯದಲ್ಲಿ ನೋಡುವಂತ ಕಾಣುವಂತು ಯಂಗ್ ಜನರೇಷನ್ಗೆ ಅವರು ಕೆಲವು ವಿಷಯಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ಸೇವೆಯಿಂದ ನಿವೃತ್ತಿ ಹೊಂದಿ ಹೊಂದಿದಂಥ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಅವರ ಪ್ರೆಸಿಡೆಂಟ್ ಆಫೀಸರ್ಸ್ ಎಲ್ಲರೂ ಬಂದು ಅವರನ್ನು ಭಾರತದ ಧ್ವಜ ಅವರ ಒಂದು ಪಾರ್ಥಿವ ಮೇಲೆ ಇಕ್ಕಿ ಅವರಿಗೆ ಕೊಟ್ಟಂಥ ಗೌರವ, ಆ ಆಫೀಸರ್ಸ್ಗಳು ಬಂದು ಕೊಟ್ಟಂಥ ಒಂದು ಸಲಾಮಿ ಅದನ್ನು ನೋಡಿದಾಗ ಈಗ ನಮ್ಮಂಥ ವಯಸ್ಸಿನ ನಮ್ಮ ಹಿರಿಯರು ಅವರು ಅದನ್ನು ಸಹಜವಾಗಿ ತಿಳ್ಕೊಂಡಿದ್ದೆವು. ಆದರೆ
ಅವ್ರು ಬಿಟ್ಟು ಹೋಗಿದ್ದು ಹೊಸ ಯಂಗ್ ಜನರೇಷನ್, ಸಣ್ಣ ಸಣ್ಣ ಮಕ್ಕಳು, ಮದುವೆ ಆದಂಥವರು, ನಮ್ಮ ಮಕ್ಕಳು ಸಹ ಇಂಥ ಒಂದು ಸೇವೆ ಮಾಡಿದಾಗ ಇಂಥ ಗೌರವಕ್ಕೆ ಪಾತ್ರರಾಗಬಹುದು ಅನ್ನೋಂಥ ಭಾವನೆಗಳು ಆ ಸಮಯದಲ್ಲಿ ಅವರಿಗೆ ಬಂದಿರ್ಬೋದು. ನಂಬುತ್ತಾನೆ ಅವರು ಸ್ವರ್ಗದಲ್ಲಿ ಯೇಸು ಕ್ರಿಸ್ತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆಂದು ನಾನು ನಂಬಿರ್ತೇನೆ. ಯಾಕಂದರೆ ಜಗತ್ತಿನಲ್ಲಿ ನಾವು ಮನುಷ್ಯನಾಗಿ ಬಂದ ಮೇಲೆ ನಾವು ನಮ್ಮ ಸತ್ಕಾರಗಳು ನಮ್ಮ ಜೊತೆ ಬರ್ತವೆ. ಅವರು ವೈವಾಹಿಕ ಜೀವನವೂ ಸಹ ಬಹಳ ಒಳ್ಳೆಯದು. ಅದರಲ್ಲಿ ವಿಶೇಷವಾಗಿ ನಮ್ಮ ಅತಿಗೆಗಳು ಆ ಸೇವೆಯನ್ನು ಮರೆಯಲಾರೆ. ಅವರು ಯಾವಾಗ ಏನು ಕೇಳ್ತಾರೆ ಊಟಕ್ಕೆ ಅವರು ಸಿದ್ಧ ಮಾಡಿ ಅವ್ರಿಗೇನು ಕಡಿಮೆ ಮಾಡಿಲ್ಲ. ಅವರು ಜೀವನದಲ್ಲಿ ಬಹಳಷ್ಟು ಏರುಪೇರನ್ನು ನೋಡಿದ್ದಾರೆ. ನಮ್ಮ ದೇಶದ ಹಲವು ಕಡೆ ಅವರು ಸೇವೆ ಮಾಡಿ ಮತ್ತೆ ಪುನಃ ನಿವೃತ್ತಿ ಹೊಂದಿ ಇದಕ್ಕೆ ಒಂದು ಸುಮಾರು 75 ವರ್ಷ ಕಾಲ ನಮ್ಮ ಜೀವನವನ್ನು ನಡೆಸಿ ಅವರು ನಮ್ಮ ದೇಹವನ್ನು ದೇವರಿಗೆ ಅರ್ಪಿಸ್ತಾರೆ. ಇವತ್ತಿನ ದಿವಸ ಅವ್ರ ಬಗ್ಗೆ ನಾನು ಸ್ವಲ್ಪದರಲ್ಲೇ ಸ್ವಲ್ಪ ವಿಷಯವನ್ನು ಅವ್ರ ಬಗ್ಗೆ ಹೇಳ್ತೇನೆ. ಅವೆಲ್ಲ ಸ್ಮರಣೆ ಮಾಡಿ. Journey of Asa Rupna, born on 2nd February 1951, joining to the Indian Air Force 1970. ಫಸ್ಟ್ ಜಾಯ್ನ್ ಆಗಿದ್ದು ಪ್ಲೇಸ್ ಬರ್ನಾಲ, ಪಂಜಾಬ್ನಲ್ಲಿ. ನಂತರ ಈ ಅಟೆಂಡ್ ದ ವಾರ್ 1971 ಇಂಡಿಯಾ ಪಾಕಿಸ್ತಾನ್. ಅಂಡ್ ಇನ್ ದ ಇಯರ್ 1977 he posted to ಬೀದರ್. ನಂತರ 1980ರಲ್ಲಿ posted to ಚೆನ್ನೈ. ನಂತರ 1983ರಲ್ಲಿ posted to ಅಸ್ಸಾಂ. 1985ರಲ್ಲಿ posted to ಗೋರಖ್ಪುರ್. 1990ರಲ್ಲಿ posted to ಡೆಲ್ಲಿ. ಡೆಲ್ಲಿಯಿಂದ ಅವರು ರಿಟೈರ್ಡ್ ಆಗಿ 1990ರಲ್ಲಿ ರಿಟೈರ್ಡ್ ಆಗಿರ್ತಾರೆ. ಸುಮಾರು 20 ವರ್ಷ ಅವರು ನಮ್ಮ ಗೋಲ್ಡನ್ ಸರ್ವಿಸನ್ನು ಮುಗಿಸಿ ಇಂಡಿಯನ್ ಏರ್ಫೋರ್ಸ್ನಿಂದ ನಿವೃತ್ತಿ ಹೊಂದಿರ್ತಾರೆ. ಲಾಸ್ಟ್ ಡೇ ಅಂದರೆ ಮೊನ್ನೆ ಲಾಸ್ಟ್ ಡೇ ಆಫ್ ಹಿಸ್ ಲೈಫ್ 3rd April 2026 with a great honor and tribute was given by the Indian Air Force on his final journey. ಅವರು ಈಗಾಗಲೇ ನಮ್ಮ ಸಭಾಪಾಲಕರು ಹೇಳಿದ್ದಾರೆ, ನಮ್ಮ ಕುಟುಂಬಕ್ಕೆ ಅಷ್ಟೇ ಹೆಮ್ಮೆ ಇಲ್ಲ, ನಮ್ಮ ನವದಗಿರಿ ಗ್ರಾಮಕ್ಕೆ ಹಾಗೂ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಒಂದು ಒಳ್ಳೆಯ ಒಂದು ಗೌರವವನ್ನು ನಮ್ಮನ್ನು ತಂದು ಕೊಟ್ಟಿರ್ತಾರೆ. ಅವರು ಏನೇ ಮಾಡಲಿ ತಮ್ಮ ದೇಶ ಸೇವೆಗಾಗಿ ಗುಂಪಾಗಿಟ್ಟಿರ್ತಾರೆ. ಅವ್ರು ಒಂದು ಸಲ ನಾನು ಕೂತಾಗ ಹೇಳಿದ್ರು, ಪಾಕಿಸ್ತಾನ ಇಂಡಿಯಾ ವಾರದಲ್ಲಿ ಅವ್ರು ಇನ್ನೂ ಮ್ಯಾರೇಜ್ ಆಗಲಿಲ್ಲ. ಈ ವಾಸ್ ಎ ಯಂಗ್ ಮ್ಯಾನ್. ಸೊ ಆವಾಗ ವಾರದಲ್ಲಿ ಹೋದಾಗ ಅಲ್ಲಿ ಭಾಳಷ್ಟು ಕಠಿಣ ಸಂದರ್ಭ ಇತ್ತಂತೆ. ಸುಮಾರು ಪಾಕಿಸ್ತಾನಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ಇವರು ವಾರದಲ್ಲಿ ಹೆಂಗಿರ್ತದ ಈ ಡೂ ಆರ್ ಡೈ, ನಾವು ಅವರಿಗೆ ನಾವು ಸ್ವಲ್ಪ ರೂಲ್ಸ್ ಬಿಟ್ಟರೆ ಅವ್ರು ನಮ್ಮ ಫೈರಿಂಗ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಫೈರಿಂಗ್ ಮಾಡಿದಂಥ ವಿಷಯವನ್ನು ಮುಂದೆ ಹೇಳಿದ್ರು. ಸೊ ಹೀಗೆ ದೇಶಭಕ್ತಿಗೆ ಸಲುವಾಗಿ ದೇಶ ಸಲುವಾಗಿ ನಾವು ಭಾಳಷ್ಟು ಹೋರಾಡಬೇಕಾಗ್ತದೆ ಅಂತ ರಣರಂಗದಲ್ಲಿ ಆ ಟೈಮಲ್ಲಿ ನಾವು ಪಾಕಿಸ್ತಾನ ಸೊ ಬೈರಿ ಅಂದರೆ ಬೈರಿನೇ ಆಗಿರ್ತಾನೆ ಅಂತ ನಂಬಿದ್ದಾರೆ. ಸೊ ಅದರಲ್ಲಿ 5 ವರ್ಷ ಅಂದರೆ ಅವ್ರು ಮಾಡಿದ ದೇಶಭಕ್ತಿ ಅದಕ್ಕೆ ನಾವು ಸಹ ಜೀವನದಲ್ಲಿ ನಾವು ಡಿಫೆನ್ಸಲ್ಲಿ ಕೆಲಸ ಮಾಡಿಲ್ಲ ಅದು ಪರವಾಗಿಲ್ಲ, ಆದರೆ ನಾವು ಒಳ್ಳೆ ನಾಗರಿಕರಾಗಿ ಜೀವನ ನಡೆಸಬೇಕಂತ ಅವರ ಮಾದರಿಯನ್ನು ನಮಗೆ ತೋರಿಸ್ತಾರೆ. ಇವತ್ತು ನಮ್ಮ ಅಣ್ಣನವರು ನಮ್ಮ ಮುಂದೆ ಇಲ್ಲ. ನನಗೆ ಭಾಳ ಅವರು ಆತ್ಮೀಯವನ್ನು ನೋಡ್ತಿದ್ರು. ಮನೆಗೆ ಚರ್ಚೆಗೆ ಬಂದರೂ ಸಹ ಅಣ್ಣ ಮನೆ ಬಾ ಅಂತ ಚರ್ಚ್ಬಿಟ್ಟು ನಂತರ ಅಂದರೆ ಇಷ್ಟು ಬೇಗನೆ ಊಟ ಮಾಡಲ್ಲ. 1 ಗಂಟೆಗೆ 12 ಗಂಟೆ 1 o'clock ನಾವು ಮಾಡಿದ್ರೆ 2 to 30 2 ನಂತರ 3 ನಂತರ ಮಾಡ್ತೀನಿ. ಇಷ್ಟು ಬೇಗ ಮಾಡಿಲ್ಲ ಇಲ್ಲಪ್ಪ ಅಂತ ಅಲ್ಲನೇ ಅಂತರು ಹೋಗಪ್ಪ ಒಂದ್ಸಲ ಹೋಗ್ಬಾ ಭಾಳ ಕೆಲಸದಲ್ಲಿ ಮಾಡ ಅಂತಿದ್ರು. ನಾನು ಇಲ್ಲ ಅಣ್ಣ ಈ ಸರಿ ಊಟ ಮಾಡಲ್ಲ, ನಮ್ಮ ಅಣ್ಣ ಸುಮ್ಮನೆ ಕರೀತಾರ ಅಂತ ಅಂತಾರೆ. ಆದರೂ ಒಂದ್ಸಲ ಬಂದ ಅವ್ನ ಮಾತಿಗೆ ಅಣ್ಣ ಹೇಳ್ದ ಒಂದ್ಸಲ ಹೋಗ್ಬಾಪ್ಪ, ಯಾವಾಗಲೂ ಸಂಡೆ ಕರಿತಾರೆ, ಒಂದ್ಸಲ ಹೋಗ್ಬಾ ಬಂದೆ ಊಟ ಮಾಡಿದೆ ಯಾವಾಗ ತಿಂತಾಯಿದ್ದೆ. ಮೊನ್ನೆ ಅವ್ರು ಡೆತ್ ಆಗೋ ಟೈಮಿಗೂ ಸಹ ನಾನು ಭಾಳ ಅನ್ಸ್ಕೊಂಡ್ರು, ಅಣ್ಣಪ್ಪ ಇಲ್ಲ ಅಣ್ಣಪ್ಪ ಈ ಒಂದು ಬೆಡ್ ಅಷ್ಟು ಇತ್ತು. ನಾನು ಸುಮ್ಮನೆ ಅಲ್ಲಿಗೆ ಅಲ್ಲ ಅಡ್ಡಾಡ್ತಾ ಇದ್ದ ಅಂದರು. ನಾನು ಬಂದು ಬೆಡ್ ಹತ್ರ ಕುತ್ಕೊಂಡಾಗ ಅದು ಸ್ವಲ್ಪ ಅರ್ಧ ಸ್ವಲ್ಪ 4 ದಿವಸ ನೋಡಿದೆ.
ಬ್ಯಾಕ್ ಸೈಡ್ ನೋಡಿದೆ ಸ್ವಲ್ಪ ಅವ್ರು ಲಾಸ್ಟ್ ಡೇಸ್ ಕಾಣಿಸ್ತಾ ಇತ್ತು ಎಲ್ಲ ಡೈರೆಕ್ಟ್ ಆಗ್ತಾ ಇತ್ತು ಅನಪ್ಪ ಇಲ್ಲೇ ಕೂಡ್ತಾ ಬಾಬಾ ಅವರು ಈ ಮಿಷನ್ಸ್ಗಳನ್ನ ಫೀಸ್ ಕಟ್ಟಿ ನಮಗೆಲ್ಲ ಒಳ್ಳೆಯ ಸ್ಥಾನದಲ್ಲಿ ಅಂದರೆ ನಾವು ಯಾವಾಗಲೂ ಬಾಬಾ ದಾನನೇ ಮಾಡ್ತಾ ಇರ್ತೀವಿ ಚರ್ಚೆ ಅದಕ್ಕೋಸ್ಕರ ಎಲ್ಲ ದೇವರ ಆಶೀರ್ವಾದ ಅವರಿಗೆ ಚೆನ್ನಾಗಿತ್ತು. ನಾನು ದಿಲ್ಲಿಗೆ ಹೋಗಿ ಅವ್ರ ಜೊತೆ ನಮ್ಮ ಸುರುಚಿ ಸಂಘಕ್ಕೆ ನನಗೆ ಎಲ್ಲ ಚೆನ್ನಾಗಿ ಏನು ಬೇಕಾದ್ರೂ ಕೊಡ್ತೀವಿ ನಾವು. ಹಾಗಾಗಿ ಏನಾದ್ರು ತಗೋಪ ನೀನು ನೌಕರಿ ಆಗಿಲ್ಲ ಅಂತ ನಾವು ಭಾಳ ಹೆಲ್ಪ್ ಮಾಡ್ತೀವಿ. ಅದ್ ಕಡೆದು ನಮ್ಮ ಅಣ್ಣಗೆ ಭಾಳ ಅನಿಸ್ತೀವಿ. ಯಾಕಂದ್ರೆ ಭಾಳ ನಾನು ಒಂದು ಗಂಟೆ ಅವ್ನು ಕೂಡಲಿ ಅವ್ನು ತಾಸು ಬಂದ ಬೀಸ್ಮೆಂಟ್ ನಾವು ಒಳಗೆ ಬರ್ತಿದ್ದ ಚಾಯ್ ಕುಡಿ ನಾಷ್ಟ ಕುಡಿ ಎಲ್ಲರೂ ಅಂತಿರು ಎಲ್ಲಾದ್ರು ಕೇಳಿದ್ರು ಹೊಸದು ನಾವು ಇಲ್ಲಿಂದ ಬಂದಿರೋ ಏನ ಇಷ್ಟೊಂದು ಸುಮಾರು ಕೇಳೋದು 600 ಕೊಡೋ ಅಂತ ಹೇಳೋ 700 ಕೊಡೋದು ಕುಂತಿದ್ರು ನಾವು ನಮ್ಗೆ ನಸೀಬಲ್ಲ ಅಂದ್ರೆ ನಮ್ಮ ಅಣ್ಣಂದು ಅಂದ್ರೆ ನಮ್ಮ ಬಾಬರ್ದೆಲ್ಲ ಇಷ್ಟೆಲ್ಲ ಐನತ್ ಮಾಡಿ ನಮ್ಮ ವಿಚಾರದ ನಾವು ಒಳ್ಳೆ ಹಾದಿ ನಡೆದಿದ್ದೆವು. ಮತ್ತು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಜನರು ಏನದಂದ್ರೆ ಏನೇನೋ ಓದಿಸ್ತಾರೆ ಆದರೆ ನಮ್ಮ ಅಣ್ಣವ್ರು ಏರ್ಫೋರ್ಸ್ನಾಗ ಹೋಗಿದ್ದಾರೆ. ಏರ್ಫೋರ್ಸ್ನಾಗ ಹ್ಯಾಂಗೆ ನೌಕರಿ ಇದ್ದು KT ಅಬ್ರಹಾಂ ಬೀದರ್ ಬಂದಿದ್ರು. KT ಅಬ್ರಹಾಂ ಅವ್ರ ಹೆಸರು ಬೀದರ್ ನಗರದಲ್ಲಿ KT ಅಫ್ಸರ್ ಇದ್ರು ದೊಡ್ಡ ಆಫೀಸರ್. ಅವ್ರು ಕ್ರಿಶ್ಚಿಯನ್ ಜನ ಭಾಳ ಇಷ್ಟಪಡ್ತಿದ್ರು. ಕ್ರಿಶ್ಚಿಯನ್ ಜನ ಭಾಳ ಇಷ್ಟಪಡ್ತಿದ್ರು. ಭಾಳ ಜನ ಸೇರುತ್ತಿದ್ರು ಅವರು ಎಲ್ಲ ಭಾಳ ಜನ KT ಅಬ್ರಹಾಮೇ ಅವರಿಗೆ ಭಾಳಷ್ಟು ಜನರಿಗೆ ಸೇರಿದ್ರು. ಅದೂ ಅವ್ರು ಈಗ ನೆನಪು ಮಾಡ್ತೀನಿ. ಅವ್ರು ಬೆಂಗಳೂರು ಇದ್ದಾರೆ ಅವ್ರ ತಂದೆ ಅವ್ರ ತಿಳ್ಕೊಂಡ್ರೆ ಆಗ್ಯಾರ ಮುಕ್ಕೊಂಡು ಒಬ್ಬೊಬ್ಬರು ಅನ್ನೋ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ಇದೆ. ಅದನ್ನು ಅವರೆಲ್ಲ ನಮಗೆ ಆಶೀರ್ವಾದ ಮಾಡಿದ್ದಾರೆ. KT ಅಬ್ರಹಾಂ ಬಂದು ನಮ್ಮ ಅಣ್ಣವ್ರಿಗೆ ತಗೊಂಡು ಎಲ್ಲ ಡ್ಯೂಟಿ ಮಾಡಿದ್ದಾರೆ. ಭಾಳ ಒಳ್ಳೆ ಅವರಿಗೆ ಸರ ನೆನೆಸ್ತೀನಿ ನಾನು. ಯಾಕಂದರೆ ನಾವು ಯಾವಾಗ ನೆನೆಸ್ಬೇಕು ಯಾರ ಮಾಡಿದ್ರು ನೆನೆಸ್ಬೇಕು ನಾವು ನೆನೆಸಲೇನೋ ಆಯ್ತು ನೌಕರಿ ಇದ್ರೆ ಹೋದೈತೆ ಹಾಗೈತೆ ನಾವು ಎಲ್ಲಿ ಬಂದಿದ್ದೆವು ಯಾರು ಇಲ್ಲಿ ಬಂದಿದ್ದೋ ಅನ್ನೋದು ನೆನೆಸ್ಬೇಕು ನಾವು.